ನನ್ನ ಇವತ್ತಿಗೂ ನನಗೆ ಜೋಶ್ ಕೊಡೋ ಕೆಲವು ಹಾಡುಗಳಲ್ಲಿ ಹಾಗೆ ಸುಮ್ಮನೆ ಆಲ್ಬಮ್ ಇಸ್ ಮೈ ಫೇವ್ರೆಟ್. ಆ್ಯಂಡ್ ಅಫ್ಕೋರ್ಸ್ ಹಾಗೆ ಸುಮ್ಮನೆ ಬಂದ ತಕ್ಷಣ ದಟ್ ಕ್ಯೂಟ್ ಲವರ್ ಬಾಯ್ ಕಿರಣ್ ಅವ್ರು ಬರ್ತಾರೆ. ಆ್ಯಂಡ್ ಸಡನ್ನಾಗಿ ಒನ್ ಡೇ ಐ ಹಿಯರ್ ಕಿರಣ್ ಅವರು ಇಸ್ ಮ್ಯಾರಿಂಗ್ ಹಿತಾ ಅಂತ. ಸೊ ವಿ ಆರ್ ಆಲ್ ಲೈಕ್ ಓ ಹೌದಾ ಹೌದಾ ಹೌದಾ, ಹೌ ಡಿಡ್ ಯು ಆಲ್ ಮೀಟ್? ಇದೇನಿದು ಪ್ಲಾಂಟೆಡ್ ಲವ್ ಸ್ಟೋರಿನ? ಯಾರು ಸ್ಕ್ರಿಪ್ಟ್ ಬರ್ದಿದ್ದು, ಯಾರು ಡೈರೆಕ್ಟ್ರು, ನೀವೇ ಪ್ರೊಡ್ಯೂಸರಾ ಈ ಲವ್ ಸ್ಟೋರಿಗೆ? ಲವ್ ಸ್ಟೋರಿನೇ ಇರಲಿಲ್ಲ ಅಲ್ಲಿ, ಅರೇಂಜ್ಡ್ ಮ್ಯಾರೇಜ್ ಇದು ಒಂಥರ. ಹೌದಾ? ಅಂದ್ರೆ ನಾವೇ ಅರೇಂಜ್ ಮಾಡ್ಕೊಂಡಿದ್ದು, ಅಪ್ಪ ಅಮ್ಮ ಅರೇಂಜ್ ಮಾಡಿದಂತಲ್ಲ, ನಾವೇ ಅರೇಂಜ್ ಮಾಡ್ಕೊಂಡಿದ್ದು. ಅದೇಂಗದು? ಸಿನಿಮಾ ಒಟ್ಟಿಗೆ ಒಂದು ಸಿನಿಮಾಲಿ ಆ್ಯಕ್ಟ್ ಮಾಡಿದ್ವಿ, ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾವಿಬ್ಬರೇ ಅಲ್ಲ, 5 ಜನ ಕಾಸ್ಟ್ ಮೆಂಬರ್ಸ್ ಇದ್ವಿ ಆ ಸಿನಿಮಾಗೆ. ನಾವು 5 ಜನನೂ ವಿ ಆಲ್ ಸ್ಪೆಂಟ್ ಅ ಲಾಟ್ ಆಫ್ ಟೈಮ್. ಆ್ಯಂಡ್ ಒಂದು ಗೊತ್ತಾಗತ್ತಲ್ಲ, ಈ 5 ಜನ ಗ್ರೂಪಲ್ಲಿ ಇದ್ರೂ ಒಂದು ಕನೆಕ್ಷನ್ ಇಂಡಿವಿಜುವಲಿನೂ ಇರುತ್ತೆ. ಆ್ಯಂಡ್ ಬೋತ್ ಆಫ್ ಅಸ್ ಡಿಂಟ್ ರೀಡ್ ಇನ್ ಟು ಇಟ್ ಮಚ್. ಅಂದರೆ ಫ್ರೆಂಡ್ಸ್ ಸೊ ಬಟ್ ನಮ್ಮ ಸುತ್ತಮುತ್ತ ಇದ್ದ ಜನ ಎಲ್ಲ ಏನು ನಡೀತದೆ ಅಂತ ಆ ಥರ ಎಲ್ಲ ಪ್ರಶ್ನೆಗಳು ಕೇಳೋರು. ಐಮ್ ಲೈಕ್ ನೋ, ಫ್ರೆಂಡ್, ಓಕೆ ದಟ್ಸ್ ಇಟ್, ತಲೆ ಕೆಡಿಸ್ಬಿಡ್ರಿ ನಾ ಫ್ರೆಂಡ್ಸ್ ಅಂತ. ಆ್ಯಂಡ್ ಎಷ್ಟು ಚೆನ್ನಾಗಿತ್ತು ಆ್ಯಂಡ್ ಎಷ್ಟು ನಿಷ್ಕಲ್ಮಶವಾಗಿತ್ತು ನಮ್ಮ ಒಂದು ಸ್ನೇಹ ಅಂದರೆ, ವಿ ಡಿಂಟ್ ಹ್ಯಾವ್ ಟು ಹೈಡ್ ಎನಿಥಿಂಗ್ ಫ್ರಮ್ ಈಚ್ ಅದರ್. ನಾವು ಏನು ತುಂಬ ಕ್ಯಾಂಡಿಡ್ ಆಗಿರ್ತಾ ಇದ್ವಿ ಒಬ್ರೊಬ್ರ ಜೊತೆ. ಲೈಕ್ ಏನಿದ್ರು ಮುಖದ ಮೇಲೆ ಹೇಳೋದು, ಈ ಥರನೇ ಇದ್ದಿದ್ದು. ಸೊ ರಿಯಲ್ ಕಿರಣ್ ಯಾರು, ರಿಯಲ್ ನನಗೆ ಗೊತ್ತಿತ್ತು, ರಿಯಲ್ ಹಿತ ಯಾರು ಅಂತ ಅವನಿಗೆ ಗೊತ್ತಿತ್ತು. ಆ್ಯಂಡ್ ಈ ಥರ ನಡ್ಕೊಂಡೋಯ್ತು. ನಮ್ಮ ಅಪ್ಪ ಅಮ್ಮ ಸ್ವಲ್ಪ ಪ್ರೆಷರ್ ಹಾಕೋಕ್ಕೆ ಶುರು ಮಾಡಿದರು ನನಗೆ, ಮದುವೆ ಆಗು ಅಂತ. ನಾನು ಎಲ್ಲ ಟ್ರೈ ಮಾಡಿದೆ. ನನ್ನ ಮ್ಯಾಟ್ರಿಮೋನಿಯಲ್ ಸೈಟ್ಸಲ್ಲೆಲ್ಲ ಹಾಕಿದ್ರು ನಂದು ಪ್ರೊಫೈಲ್ಸು. ಕ್ಯಾನ್ ಯು ಬಿಲೀವ್ ಇಟ್? ಇದೆಲ್ಲ ಕಿರಣ್ಗೆ ಹೋಗೋದು. ಅಂದರೆ ಎವ್ರಿ ಟೈಮ್ ಬೆಂಗಳೂರಿಗೆ ಬಂದಾಗೆಲ್ಲ ಮೀಟ್ ಮಾಡ್ತಾ ಇದ್ವಿ. ಅವಾಗೆಲ್ಲ ನಾನು ಸಾಫ್ಟ್ ಸ್ಟೋರೀಸ್ ಎಲ್ಲ ಹೇಳ್ಕೊತಾ ಇದ್ದೆ. ನನಗೆ ಈ ಥರ ಆಯಿತು ಕಣೋ, ಆ ಹುಡುಗನ ಮೀಟ್ ಮಾಡಿದ್ದೆ, ಅವ್ನು ಈ ಥರ ಅಂದ, ನಾನು ಆ್ಯಕ್ಟರು, ಹೇಗೆ ಇದಾಗತ್ತೆ. ಲೈಕ್ ಬಿಕಾಸ್ ಯು ನೀಡ್ ಅ ಮೈಂಡ್ ಸೆಟ್. ಇವಾಗ ಒಬ್ಬ ಆ್ಯಕ್ಟ್ರೆಸ್ಸನ್ನ ಎಸ್ಪೆಷಲಿ ಮದುವೆ ಆಗ್ತಾ ಇದ್ದಾರೆ ಅಂದಾಗ ನಮ್ಮ ಲೈಫೇ ಬೇರೆ ಥರ ಇರುತ್ತೆ. ನಮಗೆ ಆಫೀಸ್ ಟೈಮಿಂಗ್ಸ್ ಥರ ಇರಲ್ಲ. ನಾವು ಶೆಡ್ಯೂಲ್ ಆಗಲಿ, ನಾವು ಹಾಕೋ ಬಟ್ಟೆ ಆಗಲಿ, ನಾವು ಇರುವಂಥ ರೀತಿ ಆಗಲಿ, ಆ ಒಂದು ರೆಸ್ಟ್ರಿಕ್ಷನ್ ನನಗೆ ಯಾವತ್ತೂ ನಮ್ಮ ಅಪ್ಪ ಅಮ್ಮ ಹಾಕಿರಲಿಲ್ಲ. ಸೊ ಇವಾಗ ನಾನು ಯಾರನ್ನಾರು ಮದುವೆ ಆಗಬೇಕು ಅಂದರೆ ಗೊತ್ತು ನಮ್ಮ ಸೊಸೈಟಿನಲ್ಲಿ ಹೇಗಿದೆ ಮೈಂಡ್ ಸೆಟ್ ಅನ್ನೋದು. ಇವಾಗ ಹೆಂಡತಿ ಅಂದರೆ ಹೀಗೆ ಇರಬೇಕು, ಇದೇ ಥರ ಬಟ್ಟೆ ಹಾಕೋಬೇಕು, ಹೀಗೆ ಅಡುಗೆ ಮಾಡಬೇಕು, ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಮಾಡ್ಕೊಡ್ಬೇಕು, ಇದೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಬಹಳಷ್ಟು ಇರುತ್ತೆ ಹುಡುಗಿರ್ಗೆ ಜನರಲಿ, ನಾಟ್ ಜಸ್ಟ್ ನನಗೊಬ್ಳಿಗೆ ಅಂತ ಅಲ್ಲ, ಎಲ್ಲರಿಗೂ ಇರುತ್ತೆ. ಬಟ್ ನನಗೆ ಅದೆಲ್ಲ ಏನೂ ಬೇಕಾಗಿರಲಿಲ್ಲ. ಲೈಕ್ ಐ ಡಿಂಟ್ ವಾಂಟ್ ದ್ಯಾಟ್ ಅಟ್ ಆಲ್. ಐ ಡಿಂಟ್ ವಾಂಟ್ ಟು ಬಿ ಅ ವೈಫ್, ಲೈಕ್. ಆ್ಯಂಡ್ ಅದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದು ಕಿರಣ್. ಆ್ಯಂಡ್ ಅವ್ನ ಮದುವೆನೇ ಆಗಲ್ಲ ಅಂತಿದ್ದವನು ಒಂದು ದಿವಸ ಕೇಳ್ದ, ನಾವಿಬ್ರು ಯಾಕೆ ಮದುವೆ ಆಗಬಾರ್ದು ಅಂತ. ಬಿಕಾಸ್ ಆ ಒಂದು ಮೈಂಡ್ ಸೆಟ್ ಇಬ್ರದ್ದು ತುಂಬ ಸಿಮಿಲರ್ ಆಗಿತ್ತು. ಆ್ಯಂಡ್ ನಾವಿಬ್ಬರ ಅಪ್ಬ್ರಿಂಗಿಂಗು ಕೂಡ ತುಂಬ ಸಿಮಿಲರ್ ಆಗಿದೆ. ಸೊ ನೋಡು, ನಾನು ಹಸ್ಬೆಂಡ್, ನೀನು ವೈಫ್ ಅನ್ನೋದಕ್ಕಿಂತ ಜಾಸ್ತಿ ಪಾರ್ಟ್ನರ್ಸ್, ಕಂಪ್ಯಾನಿಯನ್ಸ್, ದಟ್ ವಾಸ್ ವಾಟ್ ನನಗೆ ಅದೇ ಬೇಕಾಗಿದ್ದು. ಅದನ್ನು ಅವನು ಚೆನ್ನಾಗಿ ಒಂಥರ ಪದಗಳಲ್ಲಿ ಹಾಕಿ ಹಿ ಸೆಡ್ ಇಟ್. ಸೊ ಐ ಆಮ್ ಲೈಕ್ ಓಕೆ, ರಿಯಲಿ ಚೆನ್ನಾಗಿದೆಯಲ್ಲ ಇದು, ನಮಗೂ ಅದೇ ಬೇಕಿದ್ದು. ಹಾಂ. ಸೊ ಯೋಚನೆ ಮಾಡು, ನೀನು ಏನೂ ಪ್ರೆಷರ್ ಇಲ್ಲ. ನೀನು ಇವಾಗ ನೀನು ಮದುವೆ ಬೇಡ ಈ ಥರ, ಇಫ್ ಯು ಡೋಂಟ್ ವಾಂಟ್ ಮೀ ಟು ಬಿ ಯುವರ್ ಪಾರ್ಟ್ನರ್, ವಿಲ್ ಗೋ ಬ್ಯಾಕ್, ನಾವು ಹೇಗಿದ್ವೋ ಅದೇ ಥರ ಫ್ರೆಂಡ್ಸ್ ಆಗಿರೋಣ ಅಂತ ಹೇಳ್ದ. ಸೊ ಫುಲ್ ತಲೆ ಕೆಡಿಸ್ಕೊಂಡು ಒಂದು 15 ದಿವಸ ಯೋಚನೆ ಮಾಡಿದೆ, ಏನು ಮಾಡೋದು ಅಂತ. ಇಟ್ಸ್ ನೋ ಲೈಕ್ ಓ ಐ ಆಮ್ ಇನ್ ಲವ್ ವಿತ್ ಯು, ಹೇಟ್ ಶುಡ್ ಬಿ ಡೇಟ್, ಅದೆಲ್ಲ ಏನೂ ಇಲ್ಲ. ಡೈರೆಕ್ಟ್ ವಿಷಯ ಮದುವೆ. ಓಕೆ. ಆ್ಯಂಡ್ ಒಂದು ಇಂಟ್ಯೂಷನ್, ಒಂದು ಸ್ಟ್ರಾಂಗ್ ಗಟ್ ಫೀಲಿಂಗ್ ಇರುತ್ತೆ. ಯೂಶ್ವಲಿ ಹೇಳ್ತಾರೆ ವೆನ್ ಯು ನೋ ಇಟ್ ಅಂತಲ್ಲ. ಇಸ್ ಇಟ್ ಟ್ರೂ ಇನ್ ಯುವರ್ ಕೇಸ್? ಇಟ್ ವಾಸ್ ಟ್ರೂ. ಬಿಕಾಸ್ ನನಗೆ ಐ ಕ್ಯಾನ್ ಬಿ ಮೈ ಸೆಲ್ಫ್. ಒಳ್ಳೆ ಫ್ರೆಂಡ್ಶಿಪ್ ಇದೆ. ಸ್ನೇಹ ಎಲ್ಲಿದೆಯೋ ಐ ಥಿಂಕ್ ಅಲ್ಲಿ ಒಂದು ಕಂಫರ್ಟ್ ಝೋನ್ ಆ್ಯಂಡ್ ದಟ್ ರಿಯಲ್ ಸೆಲ್ಫ್ ಗೊತ್ತಿರುತ್ತಲ್ಲ, ಆ ಒಂದು ಸೊ ಆ್ಯಂಡ್ ಬಿಕಾಸ್ ನಾವು ಸಿನಿಮಾ ಟೈಮಲ್ಲಿ ತುಂಬ ಟ್ರಾವೆಲ್ ಮಾಡಿದ್ವಿ, ಡೇ ಇನ್ ಡೇ ಔಟ್ ಒಬ್ರನ್ನೊಬ್ರು ಮುಖ ನೋಡ್ತಾ ಇದ್ವಿ ನಾವು. ಸೊ ತುಂಬ
ಕ್ಲೋಸ್ ಪ್ರಾಕ್ಸಿಮಿಟಿನಲ್ಲಿ ಒಬ್ರನ್ನ ಅರ್ಥ ಮಾಡ್ಕೊಂಡಿದ್ದಾಗ ಸಮಥಿಂಗ್ ಕೆಪ್ ಟೆಲಿಂಗ್ ಮೀ ನೋ ಐ ಥಿಂಕ್ ಯು ಶುಡ್ ಜಸ್ಟ್ ಗೋ ಫಾರ್ ಇಟ್, ಡೋಂಟ್ ಥಿಂಕ್ ಅಬೌಟ್ ಇಟ್. ಆ್ಯಂಡ್ ಆಲ್ಸೋ ಅನ್ ಓಲ್ಡ್ ಡೆವಿಲ್ ಇಸ್ ಬೆಟರ್ ದೆನ್ ಅ ನ್ಯೂ ಫ್ರೆಂಡ್ ಅಂತಾರಲ್ಲ, ಇವನು ಗೊತ್ತಿತ್ತು ನನಗೆ, 1.5 ವರ್ಷದಿಂದ ಪರಿಚಯ ಆಯಿತು. ನೋನ್ ಡೆವಿಲ್ ಇಸ್ ಬೆಟರ್ ದೆನ್ ಅನ್ ಅನ್ನೋನ್ ಏಂಜಲ್. ಆಮೇಲೆ ಲವ್ ರೊಮ್ಯಾನ್ಸ್ ಎಲ್ಲ ಆಮೇಲೆ ಆಯ್ತು. ಮದುವೆ ಆದಮೇಲೆ ಒಂದು ಮದುವೆಗೆ ಒಪ್ಕೊಂಡ್ಮೇಲೆ ಎಲ್ಲ ಆಯ್ತು. ಸೊ ಎಷ್ಟು ವರ್ಷ ಆಯ್ತು ಇವತ್ತು ಮದುವೆ ಆಗಿ? 4-5 4.5 ಆಗ್ತಾ ಇದೆ, 4.5 ವರ್ಷ.